ಚೆನ್ನಾಗೈತೆ ಫಿಲಮ್. ಸೆಂಟಿಮೆಂಟ್ ಎಲ್ಲ ಇಷ್ಟ ಆಯಿತು, ಚೆನ್ನಾಗೈತೆ ಫಿಲಮ್. ಅದರಲ್ಲಿ ಒಂದು ಸ್ವಲ್ಪ ಫ್ಯಾಮಿಲಿ ಐತೆ, ಇದೆಲ್ಲ ಎಲ್ಲ ಐತೆ, ಒಂದು ಇಂಟ್ರೆಸ್ಟ್ ಆಯ್ತು, ಚೆನ್ನಾಗೈತೆ. ಲೈಫ್ ಸ್ಟೋರಿ, ನಡೆಯೋ ಸ್ಟೋರಿ, ಒರಿಜಿನಲ್ ಲೈಫ್ ಸ್ಟೋರಿ. ಜನಗಳು ಅದು ನೋಡಿ ತಿಳ್ಕೊಬೇಕು. ಲವ್ ಸ್ಟೋರಿ ಹೇಗೆ ಅನಿಸ್ತು? ಲವ್ ಸ್ಟೋರಿ ಎಲ್ಲ ಹೇಗೆ ಅನಿಸ್ತು ಅಂದರೆ ಜಾತಿ ಭೇದ ಏನೂ ಇಲ್ಲ, ಅದು ಇಂಪಾರ್ಟೆಂಟ್. ಸಿನಿಮಾಟೋಗ್ರಫಿ, ಮ್ಯೂಸಿಕ್ ಚೆನ್ನಾಗೈತೆ. ಏನು ಇಷ್ಟ ಆಯಿತು ನಿಮಗೆ? ಎಲ್ಲ ಇಷ್ಟನೇ ಚೆನ್ನಾಗಿದೆ. ಇನ್ನೊಂದು ಸರಿ ನೋಡಬೇಕು. ಇನ್ನೊಂದ್ಸಲ ನೋಡ್ತೀರಾ? ಯಾವತ್ತು? ಇಷ್ಟ ಬಂದಾಗ ಬಿಡ್ಬಿಡ್ತೀನಿ ಬಿಡಿ. ಬಾಗಿಲು ನಿಮ್ಗೇನು ಇಷ್ಟ ಆಯಿತು? ಎಲ್ಲ ನೋಡ್ಬೋದು. ಚೆನ್ನಾಗಿದೆ. ಹಳ್ಳಿ ಸ್ಟೋರಿ ಥರ ತುಂಬ ಚೆನ್ನಾಗೈತೆ. ಚೆನ್ನಾಗೈತೆ, ತುಂಬ ಚೆನ್ನಾಗಿದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್. ಇಡೀ ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದು. ಸಾಂಗ್ಸು, ಲೊಕೇಶನ್ಸು, ಸೀನರಿ ಸೂಪರ್. ಕ್ಲೈಮ್ಯಾಕ್ಸ್ ಅಂತೂ ಅದ್ಭುತ, ಸಕ್ಕತ್ತಾಗಿದೆ. ಇಡೀ ಫ್ಯಾಮಿಲಿ ಪಿಕ್ಚರ್ ನೋಡ್ಬೋದು ಸರ್. ತುಂಬ ಚೆನ್ನಾಗಿದೆ, ಚೆನ್ನಾಗಿ ಅಲ್ಟಿಮೇಟಾಗಿ ಮಾಡಿದ್ದಾರೆ. ಅದ್ಭುತವಾಗಿದೆ. ಒಳ್ಳೆ 90sಲ್ಲಿ ಒಂದು ಒಳ್ಳೆ ಲೊಕೇಶನಲ್ಲಿ ಹಳ್ಳಿ ಲವ್ ಸ್ಟೋರಿನ ಯಾವ ಥರ ತೋರಿಸ್ಬೋದು ಆ ಥರ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ, ಸೂಪರ್. ಫಸ್ಟ್ ಟೈಮ್ ಡೈರೆಕ್ಷನ್ ಆಗಲಿ. గుండెలు పిండేశారు సినిమా, చాలా సూపర్ డూపర్. ಸರ್ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪದ್ಮ ಅಂತ ಹೇಳಿ. ಸೊ ನಿಜವಾಗ್ಲೂ ಇವತ್ತು ಈ ಮೂವಿಗೆ ಬಂದಿದ್ದು ತುಂಬ ಖುಷಿ ಆಯಿತು. ಫಸ್ಟಿಂದ ಲಾಸ್ಟ್ವರೆಗೂ ತುಂಬ ಚೆನ್ನಾಗಿದೆ. ಅದರಲ್ಲಿ ಸೆಕೆಂಡ್ ಹಾಫಲ್ಲಂತೂ ನಿಜವಾಗ್ಲೂ ಅಳ್ತೀರ ಯಾರೂ ಬರಲ್ಲ. ನಮಗೆ 99 ಜ್ಞಾಪಕ ಬಂದಿದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ಹೀರೋ ಇರ್ಬೋದು, ಹೀರೋಯಿನ್ ಇರ್ಬೋದು, ಪ್ರತಿಯೊಂದು ಕ್ಯಾರೆಕ್ಟರ್ ಚೆನ್ನಾಗಿ ಮಾಡಿದ್ದಾರೆ. ನಿರ್ದೇಶಕರು ತುಂಬ ಚೆನ್ನಾಗಿ ಕಥೆನ ಹೇಳ್ಕೊಂಡು ಹೋಗಿದ್ದಾರೆ. ನಿಜವಾಗ್ಲೂ ಪ್ರತಿಯೊಬ್ಬ ಕನ್ನಡಿಗರು ಇವಾಗಲೂ ಇಂಥ ಕನ್ನಡ ಮೂವಿ ಬಂದಿದೆಯಾ ಅಂತ ಖುಷಿ ಆಗ್ತಾ ಇದೆ. ಹೊಸಬರಾದರೂ ಕೂಡ ತುಂಬ ಚೆನ್ನಾಗಿ ಮಾಡಿದ್ದಾರೆ. ದಯವಿಟ್ಟು ಎಲ್ಲ ಕನ್ನಡಿಗರು ಮತ್ತು ಇಡೀ ಇಂಡಿಯಾದವರೇ ನೋಡಬೇಕು ಇಂಥ ಮೂವಿನ. ಯಾಕೆಂದರೆ ಎಲ್ಲೂ ಒಳಗರಿಲ್ಲ, ಏನಿಲ್ಲ, ತುಂಬ ಚೆನ್ನಾಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್. ಈ ಮೂವಿ 3 ದಿನ ಓಡಲಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ಸ್ವಲ್ಪ ಹಾಯ್ ಎಲ್ಲರಿಗೂ ನಮಸ್ಕಾರ. ನಿಮ್ಮ ರಾಘವೇಂದ್ರ ರಘು. ಈಗಷ್ಟೇ ಮೂವಿ ನೋಡ್ಕೊಂಡು ಹೊರಗಡೆ ಬರ್ತಾ ಇದ್ದೀವಿ. ನಾನು ಕೇಳಿ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಅಳು ತಡೆಯೋಕ್ಕಾಗಲಿಲ್ಲ. ಅದ್ಭುತವಾಗಿದೆ. ವರ್ಲ್ಡ್ ಲ್ಯಾಂಗ್ವೇಜಲ್ಲಿ ಹೇಳಬೇಕು ಅಂತಂದರೆ ಕಣ್ಣಲ್ಲಿ ನೀರು ಬಂದ್ಬಿಟ್ಟು ಹೇಳೋಣ ಹೇಳ್ತೀನಿ. ನಕ್ಕಲ್ಲಿ ಸೂಪರ್ ಆಗಿದೆ ಮೂವಿ ಮಾತ್ರ. ಸೀರಿಯಸ್ಲಿ ಹೇಳ್ತಾ ಇದ್ದೀನಿ. ಕನ್ನಡ ಸಿನಿಮಾ ದಯವಿಟ್ಟು 7 ಕೋಟಿ ಕನ್ನಡಿಗರ ಸಿನಿಮಾ. ದಯವಿಟ್ಟು ಎಲ್ಲರೂ ಬಂದು ಥಿಯೇಟರ್ ಬಂದು ನೋಡಿ ಆಶೀರ್ವಾದ ಮಾಡಿ. ಥ್ಯಾಂಕ್ ಯು. ಆನ್ಸರ್ ಏನು ಗೊತ್ತಾ? ಭಾವನೆಗಳು ನಾವು ನಂಬ್ಕೊಂಡಿರೋ ಕನಸುಗಳಿಂದ ಯಾವ ಬೋಳಿ ಮಗನ ಕೈಲಿ ಕಿತ್ಕೊಳಕ್ಕಾಗಲ್ಲ. ಆ ಪ್ರೀತಿ ಅವನಿಗೆ ಕಿತ್ಕೊಳಕ್ಕಾಗಲ್ಲ. ಮನಸ್ಸಿಂದ ದೇಹ ಕಿತ್ಕೋಬಹುದು, ದೇಹನೇ ಸುಟ್ಟಾಕ್ಬೋದು. ನಮ್ಮಲ್ಲಿರೋ ಪ್ರೀತಿ ಯಾವ ಬೋಳಿ ಮಗನ ಕೈಲಿ ಸುಟ್ಟಾಕಕ್ಕಾಗಲ್ಲ. ಆ ಭಾವನೆಗಳು ಯಾವಾಗಲೂ ಒಂದಾಗಿರುತ್ತೆ. ಪ್ರತಿ ಪ್ರೇಮಿಗಳಿಗೆ ಹೇಳ್ತೀನಿ, ನಿಜವಾಗ್ಲೂ ಫ್ರಾಡ್ ಮಾಡೋ ಪ್ರತಿ ಹುಡುಗಿರು ಬಂದು ಸಿನಿಮಾ ನೋಡ್ಬೇಕು. ಅವನ ಅಕ್ಕನ್ ಖರಾಬ್ ಆಗಿದೆ ಸಿನಿಮಾ. ಪ್ರೀತಿ ಅಂದ್ರೇನು, ಪ್ರೀತಿಗೆ ಏನ್ ಬೆಲೆ ಕೊಡಬೇಕು, ಪ್ರೀತಿಗೆ ಏನ್ ಗೌರವ ಕೊಡಬೇಕು ಅಂತ ಸಿನಿಮಾ ನೋಡಿ ಕಲಿತಾರೆ ನೀವು. ಈ ಜನರೇಷನ್ ಹೇಗಾಗಿದೆ ಗೊತ್ತಾ? ಪ್ರೀತಿ ಅಂದ್ರೆ ಚಟ, ಪ್ರೀತಿ ಅಂದ್ರೆ ಸುಖ ಅಂತ ಸಿನಿಮಾ ನೋಡ್ಬೇಕು. ಪ್ರೀತಿ ಅಂದ್ರೆ ಭಾವನೆ, ಪ್ರೀತಿ ಅಂದ್ರೆ ನಂಬಿಕೆ, ಪ್ರೀತಿ ಅಂದ್ರೆ ವಿಶ್ವಾಸ. ನೋಡಿ, ಪ್ರತಿಯೊಬ್ಬ ಹುಡುಗ ಇವತ್ತು ದೇವದಾಸ್ ಆಗ್ತಾರೆ. ಕಾರಣ ಕೆಲವೊಬ್ರು ಫ್ರಾಡ್ ಹುಡುಗಿಯರಿಂದ ಐ ಲವ್ ಯು ಅಂತ ಒಂದು ವರ್ಲ್ಡ್ ಈಸಿಯಾಗಿ ಹೇಳ್ಬಿಡ್ತಾರೆ. ಆ ವರ್ಲ್ಡ್ ಹೇಳಿದ್ರೆ ಅದನ್ನ ಉಳಿಸ್ಕೊಳ್ಳೋ ಯೋಗ್ಯತೆ ಯಾವ ಹುಡುಗಿರ್ಗೂ ಇರಲ್ಲ. ಬಿಟ್ಬಿಡ್ತಾರೆ. ಪಾಪ ಅವನ್ನೆಲ್ಲ ಹೋಗಿ ಬೀದಿ ಬಿಕ್ಕರಾಗಿ ಬಾರಲ್ಲಿ ಕುಡ್ಕೊಂಡು ಎಣ್ಣೆ ಹೊಡ್ಕೊಂಡು ಸಾಯ್ತಾ ಇರ್ತಾನೆ. ನಿಜವಾಗ್ಲೂ ಹೇಳ್ತಿದ್ದೀನಿ, ಅದೆಲ್ಲ ಮಾಡಬಾರ್ದು. ಭಾವನೆಗಳಿಗೆ ಬೆಲೆ ಕೊಟ್ಟು, ನಿಜವಾಗ್ಲೂ ಪ್ರೇಮಿಗಳು ಮನಸ್ಸಿಗೆ ಭಾವನೆಗಳಿಗೆಲ್ಲ ಬೆಲೆ ಕೊಟ್ಟು ಪ್ರೀತಿ ಒಂದಾಗಬೇಕು. ನಿಜವಾಗ್ಲೂ ಹೇಳ್ತೀನಿ, ಎಲ್ಲ ಪ್ರೇಮಿಗಳು ಬಂದು ಸಿನಿಮಾ ನೋಡಿ. ಮೊದಲನೇ ಫ್ರಾಡ್ ಮಾಡೋ ಹುಡುಗಿ ಬಂದು ಸಿನಿಮಾ ನೋಡಬೇಕು. ಅವ್ರಿಗೆಲ್ಲ ಸಿನಿಮಾ ಅಂದ್ರೆ ಏನೋ, ನಾವು ಹೆಂಗೆ ಬದುಕಬೇಕು, ಹೆಂಗೆ ಬಾಳ್ಬೇಕು ಅಂತ ಅರ್ಥ ಆಗುತ್ತೆ.